ನಮಸ್ಕಾರ ಸ್ನೇಹಿತರೆ. ಏನೋ ಅಕ್ರಮ ವಲಸಿಗರು, ನುಸುಳುಕೋರರು, ಬಾಂಗ್ಲಾದೇಶದವರು ಏನು ಬೆಂಗಳೂರಿಗೆ ಬಂದಿದ್ದಾರೆ. ಸೊ ನಾನು ಇದ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಏನಪ್ಪ ಅಂದರೆ, ನಮ್ಮ ಬಾರ್ಡರ್ ಒಳಗಡೆ ಒಂದು ಡ್ರೋನ್ ಆಗಿರಲಿ, ಹದ್ದಿನಲ್ಲಿ ಒಂದು GPS ಆಗಿರಲಿ, ಯಾವುದೇ ಕಳಿಸಿದ್ರು ಕೂಡ ಆರ್ಮಿಯವರು ಹೊಡೆದು ಓಡಿಸ್ತಾರೆ. ಇವ್ರನ್ನೆಲ್ಲ ಹೇಗೆ ಬಾರ್ಡ್ರ್ ಒಳಗಡೆ ಬರ್ತಾ ಇದ್ದಾರೆ? ಯಾಕೆ ನಮ್ಮ ದೇಶದ ಭದ್ರತೆ ಅಷ್ಟೊಂದು ನೆಟ್ಟಗಿಲ್ವಾ? ಇಲ್ಲ ಅಂದರೆ ಆರ್ಮಿಯವರಿಗೆ ಕೊಟ್ಟಿರ್ತಕ್ಕಂಥ ಫ್ರೀಡಮ್ ಏನಾದ್ರು ನ್ಯಾಪ್ಸ್ ಆಗ್ತಾ ಇದೆಯಾ? ಇಲ್ಲ ಅವರಿಗೆ ಫ್ರೀಡಮಿಂದ ಬಾಂಗ್ಲಾದೇಶವರು ಇಲ್ಲ ಪಾಕಿಸ್ತಾನದವರು ಒಳಗಡೆ ಬರ್ತಾ ಇದ್ದಾರೆ? ಬೆಂಗಳೂರಿನಲ್ಲಿ ಯಾರು ಮಾತಾಡ್ತಾ ಇಲ್ಲ, ಇಲ್ಲ ಎಕ್ಸ್ ಆರ್ಮಿಯವರು ಕೂಡ ಯಾರೂ ಮಾತಾಡ್ತಾ ಇಲ್ಲ. ಯಾಕೆ ಹೀಗಾಗಿದೆ? ಸೊ ಬಾಂಗ್ಲಾದೇಶವರಿಗೆ ಬೆಂಗಳೂರಿನಲ್ಲಿ ಮನೆಗಳನ್ನ ಕೊಡ್ತಾ ಇದ್ದೀರಾ. ಸೊ ಅವರು ಮುಸ್ಲಿಮ್ಸರು ಹೀಗೆ ಮಾತ್ರ ನೀವು ಮನೆಗಳನ್ನ ಮಾಡಿಕೊಟ್ಟಿದ್ದೀರಾ. ನಿಮಗೆ ಕಾಂಗ್ರೆಸ್, ಈ ಕರ್ನಾಟಕ ಗೌರ್ಮೆಂಟ್ ಕಾಂಗ್ರೆಸ್ಸು ಅವರ ಓಲೈಕೆ ಮಾಡೋದಾದರೆ, ಸೊ ಎಷ್ಟೋ ಕರ್ನಾಟಕದ ಸ್ವಂತ ಮುಸ್ಲಿಮ್ಸರು ಇದ್ದಾರೆ. ಅಂದರೆ ಕರ್ನಾಟಕದಲ್ಲಿ ಎಷ್ಟೋ ಜನ ಮುಸ್ಲಿಮ್ಸ್ ಇದ್ದಾರೆ. ಕರ್ನಾಟಕದ ನಮ್ಮ ದೇಶದ ಮುಸ್ಲಿಮ್ಸ್ ಇದ್ದಾರೆ. ಅಂದರೆ ಈ ಕರ್ನಾಟಕ ಒಳಗಡೆ ಅಂಥ ಬಡವ್ರು ಹುಡುಕ್ಬಿಟ್ಟು ನೀವು ಬೇಕಾದ್ರೆ ಮನೆ ಕೊಡಿ, ಬೇಡ ಅನ್ನಲ್ಲ. ಎಲ್ಲಿಂದನೋ ಬಂದವರಿಗೆ ನೀವು ಮನೆ ಕೊಡ್ತಾ ಇದ್ದೀರಾ, ರೆಂಟ್ ಬಿಲ್ ಫ್ರೀ ಮಾಡಿಕೊಡ್ತಾ ಇದ್ದೀರಾ. ನಮ್ಮದೇ ಟ್ಯಾಕ್ಸ್ ಮನಿ, ನಾವು ಕಟ್ತಾ ಇರೋ ಟ್ಯಾಕ್ಸ್ ಮನಿ ಅವ್ರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಯಾವ ಥರ ಅಂದರೆ, ಫ್ರೀಯಾಗಿ ಶೆಡ್ ಮಾಡಿಕೊಂಡು ಜೀರೋ ಮನಿಲಿ ಆರಾಮಾಗಿ ಬದುಕ್ತಾ ಇದ್ದಾರೆ, ಜೀವನ ಮಾಡ್ತಾ ಇದ್ದಾರೆ. ಅವ್ರನ್ನ ಹೀಗೆ ಬಿಟ್ಟರೆ ಮುಂದೊಂದು ದಿನ ಅವ್ರು ಇಲ್ಲೇ ಎಜುಕೇಷನ್ ಮಾಡಿಬಿಟ್ಟು, ಇಲ್ಲೇ ಮಿನಿಸ್ಟ್ರಾಗಿ, ಇಲ್ಲೇ ಒಂದಿನ ಆರ್ಮಿಯಾಗಿ ನಮಗೆ ಒಂದಿನ ಬೀಳ್ತಾರೆ. ಅದು ಹಲವು ವರ್ಷಗಳು ಬೇಕಾಗಿಲ್ಲ. ನಮ್ಮ ಮುಂದಿನ ಪೀಳಿಗೆಗೆ ಅವರು ಏನು ಬೇಕಾದರೂ ಮಾಡ್ಬೋದು. ಭಾರತನ ಬಾಂಗ್ಲಾದೇಶ ಬೇಕಾದ್ರೂ ಮಾಡಾಕ್ಬೋದು. ಸೊ ಎಚ್ಚೆತ್ತುಕೊಳ್ಳಿ. ಯಾವುದೋ ನಿಮ್ಮ ಹಳ್ಳಿ ಊರಿನ ಯಾವುದೇ ಪ್ರದೇಶದಲ್ಲಿ ಬಾಂಗ್ಲಾದೇಶವರು ಕಂಡು ಬಂದರೆ ಪೊಲೀಸವರಿಗೆ ಮಾಹಿತಿ ತಿಳಿಸಿ. ಸೊ ದಯವಿಟ್ಟು ಅಕ್ರಮ ವಲಸಿಗರವರಲ್ಲ, ಯಾಕಂದರೆ ನುಸುಳುಕೋರರು ಭಾರತದ ಗಡಿಯನ್ನು ಪ್ರವೇಶಿಸಿ ಕರ್ನಾಟಕದ ಹಳ್ಳಿಗಳಲ್ಲೂ ರೀಚ್ ಆಗಿದ್ದಾರೆ ಅನಿಸುತ್ತೆ. ಸೊ ಇದ್ರ ಬಗ್ಗೆ ಪೊಲೀಸವರು ಕ್ರಮ ವಹಿಸಬೇಕು. ಯಾಕಂದರೆ ಪೊಲೀಸವರಾಗಿರಲಿ, ಯಾರೇ ಆಗಿರಲಿ, ರಾಜಕಾರಣಿಗಳಾಗಿರಲಿ, ನಾಳೆ ದಿನ ಇವರನ್ನು ಬಿಟ್ಟರೆ ನಿಮಗೂ ಕೂಡ ಒಳ್ಳೆಯದಲ್ಲ. ಯಾಕಂದರೆ ನಿಮ್ಮ ಜಾಬನ್ನು ಕೂಡ ಕಸ್ಕೊಳ್ತಾರೆ. ಸೊ ಇಲ್ಲಿ ನಮ್ಮ ದೇಶದ ಭದ್ರತೆ ವ್ಯವಸ್ಥೆಗಳು ಹಾಳಾಗುತ್ತೆ. ದಯವಿಟ್ಟು ಇಂಥವರಿಗೆ ಅವಕಾಶ ಮಾಡಿಕೊಟ್ಬಿಡಿ. ಸೊ ಅವ್ರನ್ನ ಭಾರತ ಬಿಟ್ಟು ತೊಲಗಿಸಿ. ನಮ್ಮ ಅಜ್ಜರ ಕಾಲಕ್ಕಿಂತ ಮುಂಚೆ ಬ್ರಿಟಿಷರು ಆಳ್ವಿಕೆ ಮಾಡ್ತಾಯಿದ್ರು, ಹಾಗೆ ಆಗೋಕ್ಕೆ ಬಿಡಬೇಡಿ. ದಯವಿಟ್ಟು ದೇಶವನ್ನು ಸುಭದ್ರಗೊಳಿಸಿ. ನನಗೆ ಒಂದು ಗೊತ್ತಾಗ್ತಿಲ್ಲ, ಬಾರ್ಡ್ರಲ್ಲಿ ಆರ್ಮಿಯವರು ಏನು ಮಾಡ್ತಾಯಿದ್ದಾರೆ? ಯಾಕೆ ನುಸುಳುಕೋರರ ಬಗ್ಗೆ ತಡೆಗಟ್ಟೋಕ್ಕಾಗ್ತಾಯಿಲ್ಲ? ಯಾಕೆ ಇವರಿಗೆ ಒಂದು ಬೇರೆ ಕಂಟ್ರಿಯಿಂದ ನಮ್ಮ ದೇಶದೊಳಗೆ ಏನೇ ಬಂದರೂ ಕೂಡ ಅದನ್ನ ಉಡಾಯಿಸ್ತಾರೆ. ಸೊ ಅದು ನ್ಯೂಸಲ್ಲಿ ನೋಡಿದ್ದೀವಿ. ಯಾಕೆ ಈ ಬಾಂಗ್ಲಾದೇಶವ್ರನ್ನ ತಡೆ ಹಿಡಿಯೋಕ್ಕಾಗ್ತಾಯಿಲ್ಲ? ಯಾಕೆ ಅವರು ಒಳಗೆ ಅಷ್ಟು ಈಸಿಯಾಗಿ ಬರ್ತಾಯಿದ್ದಾರೆ? ಮೋದಿಯವರ ಕೊಟ್ಟಿರೋ ಫ್ರೀಡಮ್ಮು ಆರ್ಮಿಯವರಿಗೆ ಇಷ್ಟು ಮೋದಿಯವರು ಕೊಟ್ಟಿರೋ ಫ್ರೀಡಮ್ಮು ಇಷ್ಟು ಈಸಿಯಾಗಿ ಆರ್ಮಿಯವರು ತೊಗೊಳ್ತಿದ್ದಾರೆ. ಇಲ್ಲ ಅಂದರೆ ಆರ್ಮಿಯವರು ಯಾರಾದರೂ ದುಡ್ಡು ತೊಗೊಂಡು ಈ ಥರ ಮಾಡ್ತಾಯಿದ್ದಾರೆ. ಇದರ ಬಗ್ಗೆ ಸಮಗ್ರ ತನಿಖೆ ಮಾಡಿ. ಬಾರ್ಡ್ರ್ನಲ್ಲಿ ದಯವಿಟ್ಟು ಕೂಲಂಕುಷವಾಗಿ ಇದನ್ನ ಯೋಚನೆ ಮಾಡಿ, ಬಾರ್ಡ್ರಲ್ಲಿ ಸ್ಟ್ರಿಕ್ಟ್ ಮಾಡಿ ದಯವಿಟ್ಟು. ಯಾಕಂದರೆ ಬಾಂಗ್ಲಾ ನುಸುಳುಕೋರರು ಎಲ್ಲರೂ ಆಲ್ಮೋಸ್ಟ್ ತುಂಬ ಬಂದಿರೋದು ಬೆಂಗಳೂರಿಗೆ, ಕರ್ನಾಟಕಕ್ಕೆ ಬಂದಿರೋದು. ಯಾರು ಕರ್ಸ್ಕೊತಿದ್ದಾರೋ ಗೊತ್ತಿಲ್ಲ. ಬಟ್ ಭದ್ರತೆಯ ಲೋಪದೋಷ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ದಯವಿಟ್ಟು ಇದನ್ನು ಎಕ್ಸ್ ಆಗಿರ್ಬೋದು, ಇಲ್ಲ ಆರ್ಮಿಯರಾಗಿರ್ಬೋದು, ನೀವೇನು ಚಳಿಯಲ್ಲಿ ಮಳೆ ಗಾಳಿ ಅಂತ ಹೋರಾಡ್ತಿದ್ದೀರಾ, ಅದಕ್ಕೆ ಪ್ರತಿಫಲವಾಗಿ ಇವ್ರನ್ನ ಆಚೆ ಕಳ್ಸೋಕ್ಕೆ ಟ್ರೈ ಮಾಡಿ. ಸೊ ಇಲ್ಲಿರೋರು ಬಾಂಗ್ಲಾದೇಶದವರಿಗೂ ಸಹ ಸಪೋರ್ಟ್ ಮಾಡೋವಂಥವ್ರಿದ್ದಾರೆ. ಆರ್ಮಿಯವರು ನಾವೇನು
ತುಂಬ ನಂಬಿಕೆಯಿಂದ ನಮ್ಮ ದೇಶದ ಒಂದು ಅಂಗ ಅಂತ ಅಂದ್ಕೊಂಡಿದ್ವಿ ಆರ್ಮಿಯವ್ರನ್ನ. ಸೊ ನಮ್ಮ ದೇಶದಲ್ಲಿ ನಾವು ತುಂಬ ನಂಬಿಕೆಸ್ತರು ಆರ್ಮಿಯವರಿಗೆ ಹೇಳ್ತಾ ಇರೋದು ಇಷ್ಟೇ, ದಯವಿಟ್ಟು ಇವ್ರನ್ನ ಆಚೆ ಕಳಿಸಿ. ಪೊಲೀಸ್ ಇಲಾಖೆ ಇದಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಅಂದ್ಕೊಂಡಿದ್ದೀನಿ. ನೀವು ಭದ್ರತೆ ನೋಡ್ಕೊಳ್ಳೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಆರ್ಮಿಯವರಿಗೆ, ದಯವಿಟ್ಟು ಇವ್ರನ್ನ ಆಚೆ ಕಳಿಸಿ. ಯಾಕಂದರೆ ಸ್ನೇಹಿತರೆ, ಎಲ್ಲೆಲ್ಲಿ ಬ್ಲಿಂಕಿಟ್ಟು, ಎಲ್ಲೆಲ್ಲಿ ಜೆಪ್ಟೋ ಹಾಗೂ ಇನ್ಸ್ಟಾಮಾರ್ಟಲ್ಲಿ ದುಡಿತಾ ಇದ್ದಾರೆ ಸಾರ್ವಜನಿಕರು, ಅಲ್ಲೊಂದು ಸಲ ವಿಚಾರಿಸಿ. ಯಾಕಂದರೆ ಅವರು ನಮ್ಮ ಪಕ್ಕ ಇಂಡಿಯಾದವರ ಕೆಲಸ ಮಾಡ್ತಾ ಇರೋದು ಅಂತ ಒಂದು ಸಲ ಯೋಚನೆ ಮಾಡಿ. ಯಾಕಂದರೆ ಅವರು ಎಷ್ಟೋ ನಮ್ಮ ಬೆಂಗಳೂರಿನ ಕೆಲವು ಕಡೆ ಅಫಿಷಿಯಲ್ ಜಾಗದಲ್ಲಿ, ಫಾರ್ ಎಕ್ಸಾಂಪಲ್ DRDO, ISRO ಇಂಥ ಜಾಗದಲ್ಲಿ ಅವರು ಡೆಲಿವರಿ ಮಾಡ್ತಾಯಿರ್ತಾರೆ. ಎಲ್ಲಿಂದನೋ ಬಂದುಬಿಟ್ಟು ಅಲ್ಲಿ ಡೆಲಿವರಿ ಮಾಡ್ತಾಯಿರ್ತಾರೆ. ನಾಳೆ ದಿನ ಲೋಪದೋಷನೂ ಕೂಡ ಆಗ್ಬೋದು. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ಏನು ಇ-ಕಾಮರ್ಸ್ ಮಾರ್ಕೆಟಿಂಗ್ ಇದ್ದಾರೆ, ಇದು ಅವ್ರ ಬಗ್ಗೆ ಸ್ವಲ್ಪ ನಿಗಾ ಇಡಿ. ಯಾರು ಬಾಂಗ್ಲಾದವ್ರು ಇದ್ದಾರೆ ದಯವಿಟ್ಟು ಅವ್ರನ್ನ ತೆಗೆದುಹಾಕಿ ಪೊಲೀಸರಿಗೆ ಒಪ್ಪಿಸಿ. ದಯವಿಟ್ಟು ನಾವು ಇಂಡಿಯನ್ ಆರ್ಮಿ ಅಂತ ಏನು ನಾವು ಗೌರವ ಕೊಡ್ತಾಯಿದ್ದೀವಿ, ಆ ಇಂಡಿಯನ್ ಆರ್ಮಿಯವರು ಇದ್ರ ಬಗ್ಗೆ ಗಮನ ಕೊಟ್ಟು ಈ ಬಾಂಗ್ಲಾ ನುಸುಳುಕೋರರನ್ನು ಅವ್ರನ್ನ ಆಚೆ ಕಳಿಸ್ಬೇಕು. ವಿತ್ ವೋಟರ್ ID ಏನಿದೆ, ಈ ಇಂಡಿಯಾದ ಪ್ರೂಫ್ ಏನಿದೆ ಇದನ್ನ ಇಸ್ಕೊಂಡು ಅವರ ಮೇಲೆ ಒಂದು ರಿಜಿಸ್ಟ್ರು ತೊಗೊಂಡು ಯಾರ್ಯಾರು ಬಂದಿದ್ರು ಅಂತ ಆಧಾರ್ ಕಾರ್ಡ್ ಕಲೆಕ್ಟ್ ಮಾಡಿ ವೋಟರ್ ID ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಅದು ವೋಟರ್ ID ಮತ್ತು ಆಧಾರ್ ಕಾರ್ಡ್ ಇಲ್ಲಿಂದ ಅಲ್ಲಿ ತೊಗೊಂಡೋದ್ರೆ ತಿರ್ಗಾ ಮತ್ತೆ ಬರ್ಬೋದು, ಹೇಳೋಕ್ಕೆ ಬರೋಲ್ಲ. ಯಾಕಂದರೆ ಅಷ್ಟು ಕಾನೂನು ಮತ್ತು ಭದ್ರತೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಇಷ್ಟು ಈಸಿಯಾಗಿ ಎಷ್ಟೋ ಜನ 2,000 ಅಂದಾಜು ಅಂತ ಹೇಳ್ದಂಗಿತ್ತು ಸೋಷಿಯಲ್ ಮೀಡ್ಯಾದಲ್ಲಿ. 20,000 ಏನೋ, 2,000 ಅಲ್ಲ, 25,000-30,000 ಬಂದಿದ್ದಾರೆ ಅಂತ ಅಂದಾಜಿನ ಪ್ರಕಾರ, ನನಗೂ ಗೊತ್ತಿಲ್ಲ. ದಯವಿಟ್ಟು ಇವ್ರನ್ನ ಆಚೆ ಕಳಿಸೋವಂಥ ಕೆಲಸ ಮಾಡಿ. ಏನು ಈ ಗಡಿ ಕಾಯುವ ಆರ್ಮಿಯರಿದ್ದೀರಿ, ಎಲ್ಲ ಥರದ ಆರ್ಮಿಯರಿಗೂ ಒಂದೊಂದು ಮನವಿ, ನೀವು ಎಷ್ಟು ಕಷ್ಟಪಟ್ಟು ಕಾಯ್ತಾ ಇದ್ದೀರಾ ಅಂದರೆ ಅಷ್ಟಿಷ್ಟಲ್ಲ. ಯಾಕಂದರೆ ಅದಕ್ಕೆ ನಾವು ಸಲ್ಯೂಟ್ ಮಾಡಲೇಬೇಕು. ಕಷ್ಟಪಟ್ಟು ಕಾಯ್ತಾ ಇರೋ ಇದಕ್ಕಾದರೂ ಇವ್ರನ್ನ ಆಚೆ ಕಟ್ಟಕ್ಕೆ ಟ್ರೈ ಮಾಡಿ. ಯಾಕಂದರೆ ನೀವು ಎಷ್ಟೋ ಜನ ಎಕ್ಸ್-ಆರ್ಮಿ, ರಿಟೈರ್ಡ್ ಆರ್ಮಿ ಎಲ್ಲ ಇದ್ದೀರಾ, ಅವರು ಇದರ ಬಗ್ಗೆ ಧ್ವನಿ ಎತ್ತಲೇಬೇಕು. ಯಾಕಂದರೆ ನೀವು ಕಷ್ಟಪಟ್ಟು ಕಾದಂಥ ಆ ಗಡಿನ ಇವತ್ತು ಯಾರೋ ಬಂದು ಒಳಗಡೆ ಬಂದು ಈಸಿಯಾಗಿ ನಮ್ಮ ಟ್ಯಾಕ್ಸ್ ಮನಿನ ತಿಂತಾ ಇದ್ದಾರೆ ಅಂದರೆ ಇದೆಲ್ಲ ಅದು ನಮ್ಮ ಇಂಡಿಯಾದವರಿಗೆ ಸೇರಬೇಕಾಗಿರೋದು. ಅದು ಆರ್ಮಿ ಆಗಿರ್ಬೋದು, ಯಾರಾಗಿರ್ಬೋದು. ಎಷ್ಟೋ ಜನ ಮನೆ ಇಲ್ದವ್ರು, ನಮ್ಮ ಇಂಡಿಯಾದವರಿಗೂ ಮನೆ ಇಲ್ಲ. ಸೊ ಗೌರ್ಮೆಂಟ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು, ಇಂಡಿಯಾ ಗೌರ್ಮೆಂಟೇ ತಲೆ ಕೆಡಿಸ್ಕೋಬೇಕು. ಯಾಕಂದರೆ ಒಬ್ಬಿಬ್ಬರು 10-20 ಜನ ಬಂದಿಲ್ಲ, ಇಡೀ ಇಂಡಿಯಾದಲ್ಲಿ ಕೌಂಟ್ ಮಾಡಿದ್ರೆ 2 ಲಕ್ಷ ಅಂದಾಜು ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಇಂಥ ಭದ್ರತೆಯನ್ನು ಹೆಚ್ಚುಗೊಳಿಸಿ, ಇಂಥ ನುಸುಳುಕೋರರನ್ನು ಸದೆ ಬಡಿರಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.